ಇವತ್ತೆರಡು ವಿಷಯ. ನನ್ನ 30 ಇಯರ್ಸ್ ಆಫ್ ಇಂಡಸ್ಟ್ರಿ, 30 ವರ್ಷಗಳ ಜರ್ನಿ ಆ್ಯಂಡ್ 50 ವರ್ಷ ಹುಟ್ಟಿ. ಸೊ ಹಂಗಾಗಿ ನನ್ನ ಲೈಫ್ನ 50 ಇಯರ್ಸ್ ಆ್ಯಂಡ್ ಸಿನಿಮಾ ಲೈಫ್ನ 30 ಇಯರ್ಸ್ ನಿಮ್ಮ ಜೊತೆ ಹಂಚ್ಕೋಬೇಕು, ಪ್ರೆಸ್ ಅವ್ರ ಜೊತೆ. ಇದು ಬೆಸ್ಟ್ ಟೈಮ್ ಅಂತ ಅನ್ನಿಸ್ತು. ಯಾಕಂತಂದರೆ ನಿರಂತರವಾಗಿ ನನ್ನ ಈ 30 ಇಯರ್ಸ್ ಮುಖ್ಯವಾಗಿ ನಾನು ಏನು ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ, ಅದು ಮೀಡಿಯಾ ಅವರು ನನ್ನ ಜೊತೆಗೆ ನನ್ನ ಸಪೋರ್ಟ್ಗೆ ಇಲ್ಲದೆ ನಾನು ಈ 30 ಇಯರ್ಸ್ ಪೂರೈಸೋಕ್ಕೆ ಆಗ್ತಾನೆ ಇರಲಿಲ್ಲ. ಹಾಗಾಗಿ ನಾಳೆ ನನ್ನ ಹುಟ್ಟಿದಬ್ಬ. ಈ ಜರ್ನಿಯನ್ನು ನಿಮ್ಗಳ ಜೊತೆನೆ ನಾನು ಫಸ್ಟು ಇವತ್ತು ಕೇಕ್ ಕಟ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಜನಗಳಿಗೆ ನಾವು ಏನೇ ಆ್ಯಕ್ಟ್ ಮಾಡೋದು ಸಿನಿಮಾದಲ್ಲಿ ಅದನ್ನು ತಲುಪಿಸೋರು ನೀವು. ನಿಮ್ಗಳ ಜೊತೆ ನಾನು ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಹಾಗಾಗಿ ಇವತ್ತು ಪ್ಲ್ಯಾನ್ ಮಾಡಿದ್ವಿ. ಮುಲ್ಲನಣಿ ಸರ್ ಸ್ವಲ್ಪ ಅವ್ರ ಕಡೆಯವ್ರು ಯಾರೋ ತೀರ್ಕೊಂಡಿದ್ದಾರೆ, ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ. ಹಾಗಾಗಿ ಹಲವಾರು ಕಲಾವಿದರು, ಉಮೇಶ್ ಅಣ್ಣ ಇದು ನಮ್ಮದಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಪಾರ್ಟ್ ಮಾಡಿದ್ದಾರೆ. ಇವತ್ತು ಅವ್ರು ನಮ್ಮ ಮಧ್ಯೆ ಇಲ್ಲ. ಹಾಗಾಗಿ ರಾಜಶೇಖರ್ ಅವರಿದ್ದಾರೆ ನಮ್ಮ ಜೊತೆ ಆ್ಯಕ್ಟ್ ಮಾಡಿದಂಥವ್ರು, ಭರತ್ ಇದ್ದಾರೆ, ಅಭಿನಯ ಮೇಡಮ್ ಇದ್ದಾರೆ. ನಾವು ಆ್ಯಕ್ಚುಲಿ ತುಂಬ ವರ್ಷಗಳ ಹಿಂದೆ ಒಂದು ಕಾಮಿಡಿ ಸೀರಿಯಲಲ್ಲೇ ಜೊತೆಲಿ ಆ್ಯಕ್ಟ್ ಮಾಡಿದ್ವಿ. ಬಿಟ್ಟರೆ ಮತ್ತೆ ಈ ಥರದೊಂದು ಕಾಮಿಡಿ ಸನ್ನಿವೇಶ ಇರುವಂಥ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ ಅನ್ನೋದೊಂದು ವಿಶೇಷ. ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಆರಾಧನಾ ಇದ್ದಾರೆ. ಆರಾಧನಾ ಯಾವ ಪಾತ್ರ ಅಂದರೆ ಈಗ ಪಪ್ಪಿ ಅಂದ್ಕೊಂಡು ಆಮೇಲೆ ನಾನು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತೀನಲ್ಲ ಆ ಹೆಣ್ಮಗಳು. ಸೊ ಹಾಗಾಗಿ ತುಂಬ ಜನ ಗೆಸ್ಟ್ ಮಾಡಲ್ಲ. ವಿನಯ್ ಇದ್ದಾರೆ. ನಾವೇನೇ ಸಿನಿಮಾ ಮಾಡಿದ್ರು ಅದರಲ್ಲಿ ಕಲರ್ ಗ್ರೇಡಿಂಗ್ ಅಂತ ಮಾಡಿ ಔಟ್ಪುಟ್ಗಳನ್ನ ಹಾಕೋದು, ಕಲರ್ಸ್ನ ತಿದ್ದೋದು ತೀಡೋದು ಎಲ್ಲ ಅವರೇ. ಜೀವನ್ ಪ್ರಕಾಶ್ ಅಂತ ಅವರಿಲ್ಲ, ಇವರು ಎಡಿಟರು. ಸೆನ್ಸಾರ್ ಮಂಡಳಿ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಅದ್ಭುತವಾಗಿದೆ, ಪಿಕ್ಚರ್ ಚೆನ್ನಾಗಿ ಮಾಡಿದ್ರೆ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ಹೊಗಳಿದ್ದಾರೆ. ಸೆನ್ಸಾರ್ ಮಂಡಳಿಯಿಂದ ಯೂಶಲಿ ಹೊಗಳಿಕೆ ಬರೋದು ಕಮ್ಮಿ, ಬಟ್ ನಗನಗ್ತಾ ಆಚೆ ಬಂದರು, ನಗನಗ್ತಾ ತುಂಬ ಚೆನ್ನಾಗಿದೆ ಅಂತ ಎಕ್ಸ್ಪ್ರೆಸ್ ಮಾಡೋದು ಅವ್ರ ವ್ಯೂಸನ್ನು. ಯಾಕಂದರೆ ಫಸ್ಟ್ ನೋಡೋವಂಥ 5 ಜನ ಅವರೇ. ಆ ಸೆನ್ಸಾರ್ ಮಂಡಳಿಯವರು ಚೆನ್ನಾಗಿದೆ ಅಂದಾಗ ನಮ್ಗೆ ಒಂದಷ್ಟು ಹುರುಪು ಬಂತು. ಬಟ್ ಒಂದು ಗೈಡ್ಲೈನ್ಸ್ ಪ್ರಕಾರ ಈ ಟೈಟ್ಲು ದೇವರ ಹೆಸರಿದೆ, ವೆಂಕಟೇಶಾಯ ನಮಃ. ಹಾಗಾಗಿ ನಾನು ಹೇಳಿದೆ ಸರ್ ಗೋವಿಂದಾಯ ನಮಃ ಇದೇ ಒಂದು 10 ವರ್ಷದ ಹಿಂದೆ ಬಂದಿತ್ತು ಅಂದಾಗ ಗೈಡ್ಲೈನ್ಸ್ ನಮಗೆ ಬಂದಾಗ ಸ್ಟ್ರಿಕ್ಟರ್ ಗೈಡ್ಲೈನ್ಸ್ ಇದೆ ಈಗ. ಸೊ ಅವಾಗ ಕೊಟ್ಟಿರ್ಬೋದು, ಹಾಗಂತ ಈಗಲೂ ಕೊಡೋಕ್ಕೆ ಆಗಲ್ಲ. ಅದನ್ನು ನೀವು ಚೇಂಜ್ ಮಾಡಿಕೊಂಡ್ರೆ ಒಳ್ಳೇದು ಅಂತಂದರು. ಸೊ ಈಗ ಆ್ಯಕ್ಚುಲಿ ನಾವು ಅದಕ್ಕೆ ಮುಂಚೆನೇ ನಮ್ಮ ಟೀಮು ನಾವು ಮಾತಾಡ್ಕೊಳ್ತಾ ಇದ್ವಿ. ನಮ್ಮ ಸಂತೋಷ್ ಅಸೋಸಿಯೇಟ್ ನಿರ್ದೇಶಕರಿದ್ದಾರೆ, ನಮ್ಮ ಟೀಮ್ ಮೆಂಬರ್ಸ್ ನಾವು ಮಾತಾಡ್ಕೊಂಡಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಹಳೇದಾಗಿತ್ತೇನೋ ಟೈಟ್ಲು ಅಂತ ನಮಗೂ ಅನಿಸ್ತಾ ಇತ್ತು, ಅಥವಾ ದೇವ್ರ ಹೆಸರು ಇರೋದ್ರಿಂದ ಮಿಸ್ಗೈಡ್ ಆಗ್ಬಿಡ್ಬೋದು ಆಡಿಯನ್ಸ್ ಅಂತ. ಬಟ್ ಕಾಮಿಡಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಈ ಸಿನಿಮಾಗೆ ಇನ್ಸ್ಪಿರೇಷನ್ನು ನಮ್ಮ ಕಾಶಿನಾಥ್ ಸರ್ ಇರ್ಬೋದು, ಜಗ್ಗೇಶ್ ಅಣ್ಣ ಅವ್ರು ಇರ್ಬೋದು. ಸೊ ಅವ್ರನ್ನೆಲ್ಲ ನೋಡಿ ನಾವು ಬೆಳ್ಕೊಂಡು ಬಂದಂಥವ್ರು. ಕಾಮಿಡಿ ಸೀನ್ಸು ಎತ್ತಿದ ಕೈ ಅವರು. ಅದರಲ್ಲೆಲ್ಲೋ ಒಂದು ಈ ಲೈಫಲ್ಲಿ ಲವ್ ಮಾಡಿ ಜಿಗುಪ್ಸೆ ಹೊಂದಿ ಜಿಗುಪ್ಸೆಯಿಂದ ಸಾಯಕ್ಕೆ ಅಂತ ಹೊರಟಂಥ ಒಬ್ಬ ಹುಡುಗ ದೇವಸ್ಥಾನಕ್ಕೆ ಬಂದು ಅವನು ನನ್ನ ಹೆಸರನ್ನ ಚೇಂಜ್ ಮಾಡ್ಕೊಳ್ತೀನಿ, ನನ್ನ ಲೈಫನ್ನ ನಾನು ಚೇಂಜ್ ಮಾಡ್ಕೊಳ್ತೀನಿ, ಒಂದು ಲವ್ ಅನ್ನೋದೇ ಬೇಡ, ನನ್ನ ಜೀವನದಲ್ಲಿ ಬರೀ ಹೆಣ್ಮಕ್ಳ ಜೊತೆ ಆಟ ಆಡ್ತೀನಿ ಅಂತ ಡಿಸೈಡ್ ಮಾಡಿದವನು ಮತ್ತೆ ಅವನಿಗೆ ಗೊತ್ತಿಲ್ಲದೆ ಅವನು ಲವಲ್ಲಿ ಬೀಳ್ತಾನೆ ಅನ್ನೋದು ಈ ಕಥೆಯ ಸಾರಾಂಶ. ಸೊ ಈ ಥರದ ಸನ್ನಿವೇಶಗಳಲ್ಲಿ ತುಂಬ ಕಾಮಿಡಿ ವರ್ಕೌಟ್ ಆಗುತ್ತೆ ಅಂತ ಅನಿಸಿ ಈ ಸಬ್ಜೆಕ್ಟನ್ನು ನಾನು ಮಾಡಿಕೊಂಡು ಫಸ್ಟು ಡೈಲಾಗ್ ರೈಟರ್ಸು ಅಭಿನಂದನ್, ಆಮೇಲೆ ಪ್ರಶಾಂತ್ ಅಲ್ಲೇ ಇದ್ದಾರೆ ನಮ್ಮ ಜೊತೆ. ಸೊ ಹೇಳಿದಾಗ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಕಾಮಿಡಿ ಈಗ ತಪ್ಲಾನಣಿ ಸರು ಫಾರ್ ಎಕ್ಸಾಂಪಲ್ಲು, ನಮ್ಮ ರಾಜಶೇಖರ್ ಸರ್ ನಾವು ಜೊತೆಲಿ ಕಾಂಬಿನೇಷನ್ ಕೂತ್ಕೊಂಡಾಗ ಆ ಫಸ್ಟ್ ಡೈಲಾಗ್ಸ್ ಕೇಳಿದ ತಕ್ಷಣ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ದಾರೆ. ಕೆಲವು ಸತಿ ಅಂತೂ ಕೆಲವು ಡೈಲಾಗ್ಸಲ್ಲಿ ನಾನು ಇನ್ಫ್ಯಾಕ್ಟ್ ಜಗ್ಗೇಶ್ ಸರ್ನ ತುಂಬ ನೆನೆಸ್ಕೊಂಡಿದ್ದೀವಿ ಆ ಟೈಮಲ್ಲಿ. ಈ ಡೈಲಾಗ್ನ ಜಗ್ಗೇಶ್ ಅಣ್ಣ ಹೇಳಿದ್ರು ಹೆಂಗಿರುತ್ತೆ ಅಂತೇಳಿ, ಸುಮಾರು ಆಮೇಲೆ ಹೇಳ್ತಾ ಹಂಗೆ ಆಗ್ಬಿಡಲ್ಲ ಅಂತ ಫೀಲು ಎಂಜಾಯ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಎಂಜಾಯ್ ದಟ್ ಇದು ಅವರು ಹೇಳ್ತಾರೆ, ಮಾತಾಡ್ತಾರೆ. ಸೊ ಹಂಗಾಗಿ ನಾನು ಇವತ್ತು ಮೀಟ್ ಮಾಡೇ ಬಿಡೋಣ. ಈ ಟೈಟಲ್ ಚೇಂಜ್ ಆದಂಥ ವಿಷಯ. ಸೊ ಸಡನ್ ಆಗಿ ಟೈಟಲ್ ಚೇಂಜ್ ಅಂದಾಗ ಲವ್ ವಿಷಯ ಇರೋದ್ರಿಂದ ಸಡನ್ ಆಗಿ ನಾವು ಡಿಸೈಡ್ ಮಾಡಿದ್ದು ಲವ್ ಕಾಫೆ. ಆ್ಯಂಡ್ ನಮ್ಮ ಪುಣ್ಯಕ್ಕೆ ಅದು ರಿಜಿಸ್ಟರ್ ಆಗಿರಲಿಲ್ಲ, ನಮಗೆ ಇಮಿಡಿಯೇಟಾಗಿ ಸಿಕ್ತು. ಹಾಗಾಗಿ ಇಮಿಡಿಯೇಟಾಗಿ ನಾವು ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಈಗ ನೆಕ್ಸ್ಟು ಸದ್ಯದಲ್ಲೇ ನಮ್ಮ ಸಿನಿಮಾ ರೆಡಿ ಇದೆ. ನಿರ್ಮಾಪಕರ ಜೊತೆ ಚರ್ಚೆ ಮಾಡಿ ಯಾವ ಹಂತಕ್ಕೆ ನೆಕ್ಸ್ಟು ನಾವು ರಿಲೀಸ್ಗೆ ಹೋಗ್ಬೋದು, ಯಾವಾಗ ಪ್ಲ್ಯಾನ್ ಮಾಡ್ಬೋದು ಅಂತ ಡಿಸೈಡ್ ಮಾಡ್ತೀವಿ. ಅಷ್ಟರಲ್ಲಿ ಈ ನಿಮ್ಮ ಮುಂದೆ ಈ ಟೈಟಲ್ ಚೇಂಜನ್ನು ತಂದು ಪ್ಲಸ್ ನಮ್ಮ ಈ ಹಾಡುಗಳು 2 ಹಾಡುಗಳನ್ನ ತಂದಿದ್ದೀವಿ. ಇನ್ನೊಂದು ಹಾಡಿದೆ, ಅದನ್ನು ನಾವು ಅದು ಸೀಕ್ವೆನ್ಸ್ ಮುಖಾಂತರನೇ ಅದು ತೋರಿಸ್ಬೇಕಾಗುತ್ತೆ ಸಿನಿಮಾದಲ್ಲಿ. ಅದನ್ನು ಗೌಸ್ ಬೀರ್ ಅವ್ರು ಬಂದಿದ್ದಾರೆ. ಮೊದಲನೇ ಸಾಂಗನ್ನು
ಚೇತನ್ ಕುಮಾರ್ ಅವರು, ಭರ್ಜರಿ ಚೇತನ್ ಅವರು ಬರೆದಿದ್ದಾರೆ. ಡಿಸಪಾಯಿಂಟ್ಮೆಂಟ್ನ ಲೈಫ್ನ ಕ್ಯಾರಿ ಮಾಡದೆ ಖುಷಿಯಾಗಿರ್ಬೋದು. ನಿಮಗೋಸ್ಕರ ಇನ್ನೊಂದು ಒಳ್ಳೆ ಲವ್, ದಟ್ ಮೈಟ್ ಬಿ ದ ಟ್ರೂ ಲವ್ ಅನ್ನೋದನ್ನ ಒಂದು ಮೆಸೇಜ್ ಇಟ್ಕೊಂಡು ಮಾಡಿದ್ದೀವಿ. ಈಗ ನಿರ್ಮಾಪಕರು ಒಂದೆರಡು ಮಾತನಾಡ್ತಾರೆ. ಚೆನ್ನಾಗಿ ನಾನು ನಿರ್ಮಾಪಕ ಅನ್ನೋದು ಬಿಟ್ಟರೆ ಉಳಿದ ಜವಾಬ್ದಾರಿ ಎಲ್ಲ ಅವ್ರ ತಲೆ ಮೇಲೆ ಹಾಕಿದ್ರೆ ನಮಗೆ ಹೊಸದು. ಆದರೆ ಏನಕ್ಕೂ ನನಗೆ ಪೂರ್ತಿ ನನಗೆ ಅಷ್ಟೊಂದು ಇದು ಮಾಡಿಕೊಡ್ತಾ ಇಲ್ಲ. ಎಲ್ಲ ಜವಾಬ್ದಾರಿ ಆಕ್ಚುಲಿ ಹೇಳ್ಬೇಕಂದ್ರೆ ಅವರೇ ನಿರ್ಮಾಪಕ, ನಿರ್ದೇಶಕ ಮತ್ತು ನಟ ಎಲ್ಲ ಆಗಿರಬೇಕು. ಅಂಥದ್ರಲ್ಲಿ ನನಗೆ ಸ್ವಲ್ಪ ಬಂದೋಗೋದಕ್ಕೆ ಫ್ರೀ ಮಾಡ್ಕೊಂಡು ಬನ್ನಿ, ಇದು ಮಾಡಿ ಅದಕ್ಕೆ ಸಹಕಾರ ಕೊಡಿ ಅಂತ ಅಷ್ಟೇ ಕರೆದ್ರೆ ಹೊರತು ಏನೂ ನನ್ನ ತಲೆ ಮೇಲೆ ಆಗಲಿಲ್ಲ. ಹಾಗಾಗಿ ಜವಾಬ್ದಾರಿ ಪೂರ್ತಿ ಅವರೇ ತಗೊಂಡಿದ್ರು. ಅದಕ್ಕೆ ನಾನು ಅವ್ರಿಗೆ ಕೃತಜ್ಞತೆ ತೋರಿಸ್ತೀನಿ. ಮತ್ತು ಎಲ್ಲ ಈ ಸಿನಿಮಾ ತುಂಬ ನಮಗೆ ಚೆನ್ನಾಗಿ ಬಂದಿದೆ. ನೀವೆಲ್ಲರಿಗೂ ತಲುಪಿಸಿ ನೀವು ನೋಡಿ ಆರೈಸಬೇಕು ಅಂತ ನನಗೆ ಕೇಳ್ಬೋದು. ಎಲ್ರಿಗೂ ನಮಸ್ಕಾರ. ನಾನೊಬ್ಬ ಡೈಲಾಗ್ ರೈಟರ್ ಆಗಿ ನಿಮಗೆಲ್ಲ ಆಲ್ರೆಡಿ ಪರಿಚಿತ ಇದ್ದೀನಿ. ಆದರೆ ಈ ಸಿನಿಮಾದಲ್ಲಿ ಬರವಣಿಗೆಯಲ್ಲಿ ನಮ್ಮದು ಪಾತ್ರ ಇಲ್ಲ. ನಾನು ಇದರಲ್ಲಿ ಒಂದು ಪಾತ್ರನ ಮಾಡಿದ್ದೀನಿ. ಅದಕ್ಕೆ ಕಾರಣ ಹರೀಶ್ ಸರು ನಾನು ನಿರ್ದೇಶನ ಮಾಡಿರೋಂಥ ಒಂದು ಸಿನಿಮಾದಲ್ಲಿ ನಟನೆ ಮಾಡಿದರು. ಸೊ ಆವಾಗ ಶೂಟಿಂಗ್ ಟೈಮಲ್ಲಿ ಅವರೊಂದು ಮಾತು ಹೇಳಿದರು ನನಗೆ, ಸರ್ ನೀವು ಹೇಳ್ಕೊಡೋದು ನಿಮ್ಮ ಟೈಮಿಂಗು ಎಲ್ಲ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ನೆಕ್ಸ್ಟು ಇವಾಗ ನಿಮ್ಮ ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಈಗ ನೆಕ್ಸ್ಟು ನಾನು ಡೈರೆಕ್ಷನ್ ಮಾಡಿದಾಗ ನೀವು ಆ್ಯಕ್ಟ್ ಮಾಡಬೇಕು ಅಂತ. ಓಕೆ ಸರ್ ಮಾಡೋಣ. ಅದು ಮಾತುಕತೆ ಆಗ್ಬಿಟ್ಟು ಅದು ನಮ್ಮ ಶೂಟಿಂಗಲ್ಲಿ ಆಗಿದ್ದು ಅಷ್ಟಕ್ಕೆ ಬಿಟ್ಟಾಕ್ಬಿಟ್ಟಿತ್ತು. ಸೊ ಅದಾಗಿ 2.5-3 ವರ್ಷ ಆದಮೇಲೆ ಒಂದಿನ ಹರೀಶ್ ಸರ್ ಫೋನ್ ಮಾಡಿದರು, ಸರ್ ನಿಮ್ಮ ಶೂಟಿಂಗ್ ಮಾಡೋ ಟೈಮಲ್ಲಿ ಈ ಥರ ಮಾತಾಡ್ಕೊಂಡಿದ್ವಿ, ನೆನಪಿದೆಯಾ? ನೆನಪಿದೆ ಸರ್. ಸರಿ, ಒಂದು ಸಿನಿಮಾ ಮಾಡ್ತಾ ಇದ್ವಿ, ಇದರೊಂದು ಒಳ್ಳೆ ಪಾತ್ರ ಇದೆ, ನೀವು ಮಾಡಬೇಕು. ತುಂಬ ಖುಷಿ ಆಯಿತು. ಈಗಲೂ ಮಾತು ಉಳಿಸ್ಕೊಳ್ಳೋರು ಇದ್ದಾರೆ. ಯಾವಾಗಲೂ 2.5-3 ವರ್ಷದಿಂದ ಹೇಳಿದ್ದನ್ನ ಸೀರಿಯಸ್ ಆಗಿ ತೊಗೊಂಡು ಸೊ ನಿಜವಾಗ್ಲೂ ಈ ಥರದ್ದೊಂದು ಪಾತ್ರ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಒಳ್ಳೆ ಪಾತ್ರ. ಹರೀಶ್ ಸರು, ತಬಲಾ ನಾಣಿ ಸರು, ನಾನು ಒಂದು 3 ಜನ ಕಾಂಬಿನೇಷನು ಇಡೀ ಸಿನಿಮಾದಲ್ಲಿ ಮಧ್ಯದಲ್ಲಿ ಬಂದು ಒಂದು ಸಣ್ಣ ನಗುವಿನ ಕಚಗುಳಿಯನ್ನು ಕೊಟ್ಟು ಹೋಗುವಂಥ ಪಾತ್ರ. ಸರ್ ಥ್ಯಾಂಕ್ ಯು. ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ ನಮ್ಮ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಟೈಟಲ್ ಟ್ರ್ಯಾಕು ಕೇಳಿದ್ರು ಸರ್. ಅದಾದಮೇಲೆ ಅದು ವೆಂಕಟೇಶ ಅಂತ ಇದಾಗಿ ಲವ್ ಕಾಕ್ಟೈಲ್ ತುಂಬ ಖುಷಿ ಆಯಿತು. ಆಮೇಲೆ ಇದರಲ್ಲಿ 3 ಸಾಂಗ್ ಒಟ್ಟು ಟೋಟಲ್ಲು. ಒಂದು ನಸು ನಗು ಮೂಡಿಸೋ ಒಂದು ಲವ್ ರೊಮ್ಯಾಂಟಿಕ್ ಸಾಂಗು, ಮತ್ತು ಇನ್ನೊಂದು ವೆಂಕಟೇಶ ಎನ್ನುವ ಟೈಟಲ್ ಸಾಂಗು, ಮತ್ತು ಇನ್ನೊಂದು ಕನ್ನಡ ಎಮೋಷನಲ್ ಸಾಂಗು. ಎಲ್ಲನೂ ಸರ್ ಜೊತೆ ವರ್ಕ್ ಮಾಡೋದೇನೆಂದರೆ ಅವರ ಇನ್ಪುಟ್ಸ್ ಚೆನ್ನಾಗಿ ಕೊಡ್ತಾಯಿದ್ರು. ಈ ಸಾಂಗ್ಗೆ ಈ ಥರ ಒಂದು ಬೇಕು, ಈ ಥರ ಇನ್ಪುಟ್ಸ್ ತುಂಬ ಕೊಡೋರು. ಒಂದೊಂದು ಸಾಂಗಿಗೂ ಅವರೇ ಕೂತ್ಕೊಂಡು ಟ್ಯೂನ್ ಮಾಡಬೇಕಾದ್ರೂ ನೈಟೇ ರಾತ್ರಿ ಎಲ್ಲ ಫೋನ್ ಮಾಡಿ ಈ ಥರನೇ ಬೇಕಂತ ಹೇಳೋರು, ಈ ಥರನೇ ಕೆಲಸ ತಗೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ವಿಶ್ ಹ್ಯಾಪಿ ಬರ್ಡೇ ಸರ್. ಬಣ್ಣ ಎಷ್ಟು ಮಾಡ್ಬೋದು ಅಷ್ಟು ಮಾಡ್ತೀವಿ. ಬಟ್ ಸರ್ ಸಖತ್ ಇನ್ಪುಟ್ ಕೊಟ್ಟಿದ್ರು, ಚೆನ್ನಾಗಿತ್ತು. ಮತ್ತೆ ಕೆಲಸ ಮಾಡಬೇಕಾದ್ರೂ ಕೂಡ ತುಂಬಾ ಎಂಜಾಯ್ ಮಾಡ್ಕೊಂಡೇ ಮಾಡಿದ್ವಿ. ತುಂಬಾ ಕಾಮಿಡಿ ಇತ್ತು, ತುಂಬಾ ಚೆನ್ನಾಗಿತ್ತು. ಮತ್ತೆ ಸಖತ್ ಸಪೋರ್ಟಿವ್ ಆಗಿ ಏನ್ ಬೇಕು ಅದು ಎಷ್ಟು ಇನ್ಪುಟ್ ಕೊಡ್ಬೇಕು ಅಷ್ಟು ಕೊಟ್ಟಿದ್ರು. ಅವ್ರಿಗೆ ಏನ್ ಬೇಕೋ ನಾವು ಕೊಟ್ಟಿದ್ವಿ ಅಂತ ನಾನು ಅನ್ಕೊಂತೀನಿ. ತುಂಬಾ ಥ್ಯಾಂಕ್ಸ್ ಸರ್ ಆಪರ್ಚುನಿಟಿ ಕೊಟ್ಟಿದ್ದೆ. ನಮಸ್ಕಾರ. I told last time itself it was a very small role, but even then, he called me. The thing was very funny. It's okay. So whole situation ತುಂಬಾ ಫನಿ ಆಗಿತ್ತು. ಬಿಕಾಸ್ ಮುಂಚಿನ ದಿನಾನೇ ಹಿ ಕಾಲ್ ಮಾಡಿಬಿಟ್ಟು ಒಂದು ಸೀನ್ ಇದೆ, ಚಿಕ್ಕ ಸೀನ್ ಇದೆ, ಮಾಡ್ತೀನಿ ಅಂತ ಕೇಳಿದ್ರು. ಐ ಕುಡಂಟ್ ಸೇ ನೋ. ಐ ಟೋಲ್ಡ್ ಲಾಸ್ಟ್ ಟೈಮ್ ಇಟ್ ಸೆಲ್ಫ್ ನಾನು ಆ್ಯಕ್ಟಿಂಗ್ ಬಗ್ಗೆನೇ ನಾನು ಥಿಂಕ್ ಮಾಡಿರಲಿಲ್ಲ. ಬಟ್ ಇವನ್ ದೋ ಥಿಂಗ್ಸ್ ಹ್ಯಾಪನ್ ವೆನ್ ಯು ಲೀಸ್ಟ್ ಎಕ್ಸ್ಪೆಕ್ಟೆಡ್ ಅಂತಾರಲ್ಲ. ಸೊ ಮುಂಚಿನ ದಿನ ಕಾಲ್ ಮಾಡಿಬಿಟ್ಟು ಮಾಡ್ತೀನಿ ಅಂತ ಕೇಳಿದ್ರು. ಐ ಅಕ್ಸೆಪ್ಟೆಡ್ ಇಟ್. ಸೊ ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಇಟ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಭರತ್ ಅಂತ. ಫಸ್ಟ್ ಆಫ್ ಆಲ್ ನಮ್ಮ ಹರೀಶ್ ಸರ್ಗೆ ಅವ್ರಿಗೆ ತುಂಬ ಹೃದಯ ಧನ್ಯವಾದ ಹೇಳಲೇಬೇಕು. ಅವರು ಕ್ಯಾಪ್ಟನ್ ಆಫ್ ದಿ ಶಿಪ್. ಈ ಸಿನಿಮಾದಲ್ಲಿ ನಾವು ನೋಡ್ತಿರೋದಂಗೆ ಸೆಟ್ಟಲ್ಲಿ ಯಾವ ಥರ ಅವ್ರು ವರ್ಕ್ ಮಾಡ್ತಿದ್ರು ಅಂದರೆ, ಅಲ್ಲಿ ಡೈರೆಕ್ಷನ್ ಮಾಡ್ತಾರೆ, ಆ್ಯಕ್ಟ್ ಮಾಡ್ತಾರೆ, ನಮಗೆಲ್ಲರಿಗೂ ಹೊಸಬರಿಗೆ ಆ್ಯಕ್ಟಿಂಗ್ ಹೇಳ್ಕೊಡ್ತಾರೆ. ಈಸ್ ಬೀನ್ ಅ ಕಂಪ್ಲೀಟ್ ಪ್ಯಾಕೇಜ್. ಇದೊಂದು ಸಿನಿಮಾ ಐ ಥಿಂಕ್ ಅವ್ರು ಹೇಳ್ತಿರೋ ಹಾಗೆ ಒಂದು ಸೂಪರ್ ಹಿಟ್ ಸಿಕ್ತು ಅಂದರೆ ಪ್ರತಿಯೊಂದು ಐ ಥಿಂಕ್ ಇಂಡಸ್ಟ್ರಿಗೂ ಆಸ್ ಅನ್ ಆರ್ಟಿಸ್ಟ್ ಅವ್ರಿಗೂ ಆ್ಯಂಡ್ ಆಲ್ಸೋ ಎಂಟೈರ್ ಟೀಮ್ಗೆ ಇಟ್ ವಿಲ್ ಬಿ ಅ ಬಿಗ್ ರೆಕಗ್ನಿಷನ್. ನಮ್ಮ ಪ್ರೆಸ್ ಮೀಡಿಯಾದವ್ರಿಗೆ ನಿಮ್ಗೆ ವಿ ನೀಡ್ ಯುವರ್ ಸಪೋರ್ಟ್. ತುಂಬ ಥ್ಯಾಂಕ್ ಯು ಸೊ ಮಚ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸರ್. ಮೇಡಮ್ ಅವಾಗಿಂದ ನಾವು ನೋಡಿ ಎಂಜಾಯ್ ಮಾಡಿ ಅವ್ರ ಪರ್ಫಾರ್ಮೆನ್ಸಸ್ನ ನಾನು ಕರೆ ಮಾಡಿದ ತಕ್ಷಣ ಇಲ್ಲ ಅಂದೆ. ಆ ಪಾತ್ರದ ಬಗ್ಗೆ ತಿಳ್ಕೊಂಡು, ಇಲ್ಲ ಹರೀಶ್ ನಾನು ಖಂಡಿತವಾಗ್ಲೂ ಮಾಡ್ತೀನಿ,
ಮೇನ್ಲಿ ಬಿಕಾಸ್ ಯುವರ್ ಡೈರೆಕ್ಟಿಂಗ್, ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಿ ಅನ್ನೋ ಪ್ರೀತಿಗೋಸ್ಕರ ನಾನು ಮಾಡ್ತೀನಿ ಅಂದರು. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಆ ಪಾತ್ರದ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್. ಪ್ರೇಮ್ ಈಸಿ ಆಗುತ್ತೆ ಅದಕ್ಕೋಸ್ಕರ. ಎಲ್ಲರಿಗೂ ನಮಸ್ಕಾರ. ಹರೀಶ್, ನಾನು ಹೋಗ್ಲಿ ಬಿಡಿ ಸರ್ ಅಂತ ಒಂದು ಕಾಮಿಡಿ ಸೀರಿಯಲ್ ಮಾಡ್ತಿದ್ದೆ. ಅದರಲ್ಲಿ ನಾನು ಒಂದು ಮನೆ ಕೆಲಸದ ಮೊಬೈಲ್ ಮಹಾದೇವಿ ಅಂತ ಹೇಳಿ ತುಂಬ ಚೆನ್ನಾಗಿತ್ತು. ಅದನ್ನು ಮಾಡುವಾಗ ನಾನು ಅವಾಗಲೇ ಹೇಳ್ತಾ ಇದ್ದೆ, ಇವರು ಆ ಒಂದು ಎನರ್ಜಿ ಅದೆಲ್ಲ ನೋಡಿ ನೀವು ಒಳ್ಳೆ ಹೀರೋ ಆಗ್ಬೋದು ರೀ, ಹಾಗೆ ಹೀಗೆ ಅಂತ. ನೋಡೋಣ ಇವಾಗ ಮಾಡ್ತಾ ಇದ್ದೀನಿ ನಾನು ಅಂತಿದ್ರು. ನೆಕ್ಸ್ಟ್ ನೋಡಿದಾಗ ಹೀರೋ ಆಗಿದ್ದು ಕಲಾಕಾರನೆಲ್ಲ ನಾನು ಮದುವೆ ಆಗ ಹೊಸದು ಇವ್ರ ಸಿನಿಮಾನೇ ನಾನು ನನ್ನ ಗಂಡ ಹೋಗಿ ನೋಡಿದ್ದು. ಆ್ಯಂಡ್ ಅದಾದಮೇಲೆ ಎಷ್ಟೋ ಸಿನಿಮಾಗಳು ಮಾಡ್ತಿದ್ರು. ಎಲ್ಲೋ ಒಂದ್ಸರಿ ಸಿಕ್ತಾಗ ಏನು ಹರೀಶ್ ನೀವು ನಮ್ಮನ್ನೆಲ್ಲ ಹಾಕೊಳ್ಳೋದೇ ಇಲ್ಲ ಸಿನಿಮಾದಲ್ಲಿ ಅಂತೆಲ್ಲ ಹೇಳ್ತಾ ಇದ್ದೆ. ನೆಕ್ಸ್ಟ್ ನೋಡಿದ್ರೆ ಒಂದು ಹಿಂದಿನ ದಿನ ಅಲ್ಲ 2 days ಬ್ಯಾಕ್ ಫೋನ್ ಬಂತ ಹರೀಶ್ ಅದು, ಏನು ಅಭಿನಯ ಚೆನ್ನಾಗಿದ್ದೀರಾ? ಆಯ್ತು ಚೆನ್ನಾಗಿದ್ದೀನಿ, ಹಿಂಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಮಾಡಿ ಒಳ್ಳೇದಾಗಲಿ, ನಿಮ್ಗೊಂದು ಪಾತ್ರ ಇದೆ. ಪಾತ್ರನಾ? ಹೌದಾ, ಯಾವುದು? ಒಂದು ಇನ್ನು ಕಾಮಿಡಿ ಒಂದು ಉಮಾಶ್ರೀ ಅಮ್ಮ ಎಲ್ಲ ಇರ್ತಾರೆ, ನೀವು ಜಾದವಣ್ಣ ಎಲ್ಲರೂ ಮಾಡಬೇಕು. ನನಗೆ ಏನು ಪಾತ್ರ? ಒಂದು ಚಿಕ್ಕ ಪಾತ್ರ, ತುಂಬ ಚೆನ್ನಾಗಿದೆ ಅಂತ. ಕತೆ ಕೇಳಿದೆ, ಚೆನ್ನಾಗಿತ್ತು ಅನ್ನಿಸ್ತು. ನಾನು ಒಪ್ಕೊಂಡು ಮಾಡಿದೆ, ತುಂಬ ಚೆನ್ನಾಗಿತ್ತು. ಪುಟ್ಟ ಪಾತ್ರ ನಂದು, ದೊಡ್ಡ ಪಾತ್ರ ಕೊಟ್ಟಿಲ್ಲ ಅವರು ನನಗೆ. ಪುಟ್ಟ ಪಾತ್ರ ಚೆನ್ನಾಗಿ ಇಷ್ಟ ಆಯಿತು, ಅದು ನನಗೆ ತುಂಬ ಇಷ್ಟ ಆಯಿತು. ಆ ಪಾತ್ರ ಮಾಡಿದೆ ನಾನು. ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ, ಹರೀಶ್ ಅವರು ಈ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ, ಜಂಪಿಂಗ್ ಸ್ಟಾರ್ ಬೇರೆ ಅವರು. ಸೊ ಹಾಗಾಗಿ ತುಂಬ ಖುಷಿ ಆಯಿತು. ಅವರು ಈ ಫಿಲಮ್ ತುಂಬ ಚೆನ್ನಾಗಿ ಹೋಗಲಿ, ಸಕ್ಸಸ್ ಆಗಲಿ. ಆಮೇಲೆ ನಿಮ್ಮೆಲ್ಲರ ಮೀಡಿಯಾದವರ ಪ್ರೋತ್ಸಾಹ ಅವ್ರಿಗೆ ಬೇಕು. ಆ್ಯಂಡ್ ಜನಾರ್ದನ್ ಅವ್ರಿಗೂ ಒಳ್ಳೇದಾಗಲಿ, ಈ ಸಿನಿಮಾ ಸೂಪರ್ ಹಿಟ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ನೀವೆಲ್ಲ ಪ್ರೋತ್ಸಾಹ ಕೊಡಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನಾನು 2 ಮಾತು ಕೆಲಸ ಮಾಡ್ತೀವಿ, ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ಸಂಭಾಷಣೆ ಬರ್ತಿದ್ದೇನೆ, ಕ್ವಶನ್ಸ್ ಆನ್ಸರ್ಸ್ ಹಾಕೊಂಡು ಒಳ್ಳೆಯದಾಗಿ ಒಳ್ಳೆ ಮಜಾ ಇದೆ ಸಿನಿಮಾದಲ್ಲಿ. ಅದು ಹರೀಶ್ ಸರ್ ಜೊತೆ ವರ್ಕ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿತ್ತು. ಆಪರ್ಚುನಿಟಿ ಸರ್. ಆ್ಯಂಡ್ ಸಿನಿಮಾ ಇದು ಹೇಳಬೇಕು ಅಂದರೆ ನಾವು ಸ್ಕ್ರಿಪ್ಟ್ ವರ್ಕ್ ಮಾಡುವಾಗಲೇ ಭಾಳ ಎಂಜಾಯ್ ಮಾಡ್ತಾ ಇದ್ವಿ. ಅಂದರೆ ಆ್ಯಸ್ ಎ ರೈಟರ್ಸ್ ನಮಗೆ ಫಸ್ಟ್ ಮಜಾ ಕೊಡಬೇಕು, ಆಗ ಆಡಿಯನ್ಸ್ಗೂ ಅದು ತುಂಬ ಒಳ್ಳೆಯ ಮಜಾ ಕೊಡೋಕ್ಕೆ ಕಿಕ್ ಕೊಡುತ್ತೆ ಅನ್ನೋದು ನಾನು ನಂಬಿರೋನು. ನಾವು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ, ಭಾಳ ನಕ್ಕಿದ್ದೀವಿ ಸ್ಕ್ರಿಪ್ಟ್ ವರ್ಕಲ್ಲೇ ಕೂಡ. ಜನಕ್ಕೂ ಅದೇ ಕಿಕ್ ಸಿಗುತ್ತೆ, ಮಜಾ ಸಿಗುತ್ತೆ ಅಂತ ನಂಬಿದ್ದೀನಿ. ಸರ್ ಹೇಳ್ದಂಗೆ ಕಾಶಿನಾಥ್ ಸರ್ ಸಿನಿಮಾಗಳನ್ನ ನೆನಪಿಸುತ್ತೆ ಈ ಸಿನಿಮಾ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇರ್ತೀವಿ, ಯಾವ ಏಜ್ ಇದ್ರಲ್ಲಿ ಅನ್ಕೋತೀವಿ ಅದೇ ಏಜ್ಗಳಲ್ಲಿ ಎಂಜಾಯ್ ಮಾಡ್ತೀವಿ. ಸೊ ಹಂಗಾಗಿ ಯಂಗ್ಸ್ಟರ್ಸ್ ಜೊತೆ ಐ ವಾಂಟ್ ಟು ಸಿಟ್ ಆ್ಯಂಡ್ ಎಂಜಾಯ್ ದಿಸ್ ಫಿಲ್ಮ್ ಲೈಕ್ ಎನ್ ಯಂಗ್ಸ್ಟರ್. ಹಾಗಾಗಿ ಥ್ಯಾಂಕ್ ಯು ಸೊ ಮಚ್. ಇನ್ನೇನಾದ್ರು ಇದ್ರೆ ಕೇಳಿ ನಮಗೂ. ಅಂದರೆ ಈಗ ನೀವು ಈ ಸಾಂಗ್ಸು, ಈ ಟೀಸರ್ಸ್ ನೀವು ಮೀಡಿಯಾದಲ್ಲಿ ಪ್ರತಿನಿತ್ಯ ನೋಡ್ತಾ ಇರ್ತೀರಾ, ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ, ಸಿನಿಮಾನ ಸ್ಟಡಿ ಮಾಡ್ತಾ ಇರ್ತೀರಾ. ಏನೋ ಒಂದು ಹೇಳಿದಾಗ ನಮಗೆ ಮಾರ್ಕೆಟಿಂಗಿಗೂ ಇನ್ನೊಂದಕ್ಕೂ ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ. ರಿಲೀಸ್ ಈಗ ಸದ್ಯದಲ್ಲಿ ಇನ್ನೊಂದು 1.5-2 months ಬರಬೇಕು ಅಂದ್ಕೊಂಡಿದ್ವಿ. ಯಾಕಂತಂದ್ರೆ ಏನಾಗುತ್ತೆ, ಈಗ ನಿರ್ಮಾಪಕರು ನಾವು ಚರ್ಚೆ ಮಾಡಿದ್ದೇನೆ, ದೊಡ್ಡ ಸಿನಿಮಾಗಳಿದ್ದಾಗ ಒಳ್ಳೆ ಶೋ ಟೈಮಿಂಗ್ಸ್ ಆಗಲಿ, ಪಬ್ಲಿಸಿಟಿ, ನಮಗೆ ನಮ್ಮ ಸಿನಿಮಾ ಬಗ್ಗೆ ಹೇಳ್ಕೊಳಕ್ಕಾಗಲಿ ಸ್ಪೇಸ್ ಸಿಗೋದಿಲ್ಲ. ಸೊ ಹಾಗಾಗಿ ದೊಡ್ಡ ಸಿನಿಮಾಗಳನ್ನ ನೋಡಿಕೊಂಡು ನಾವು ಬರ್ತೀವಿ.